ಎಲ್&ಟಿ ಅಧಿಕಾರಿ ಸಿಬ್ಬಂದಿಯನ್ನ ಕಚೇರಿಯಲ್ಲಿ ಕೂಡಿ ಹಾಕಿ ಆಕ್ರೋಶ. ಬೆಳಗಾವಿಯ ಆರ್ಪಿಡಿ ಬಳಿಯ ಇರುವಂತಹ ಎಲ್&ಟಿ ಕಚೇರಿಯಲ್ಲಿ ಘಟನೆ ನಡೆದಿರೋದು. ಬೆಳಗಾವಿ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ. ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತ. ಕಾಮಗಾರಿ ಅರ್ಧಕ್ಕೆ ಬಿಟ್ಟಿದ್ದನ್ನು ವಿರೋಧಿಸಿ ಕಚೇರಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿರೋದು. ತಿಲಕವಾಡಿ, ಗುರುಪ್ರಸಾದ ನಗರ, ಕಾವೇರಿ ನಗರ, ಚೆನ್ನಮ್ಮ ನಗರ, ರಾಘವೇಂದ್ರ ಕಾಲೋನಿ, ಭಾಗ್ಯನಗರ ಸೇರಿ ಹಲವೆಡೆ ನಡೆದಿದ್ದಂಥ ಕಾಮಗಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕೂಡ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಎಲ್&ಟಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಶಾಸಕ ಅಭಯ್ ಪಾಟೀಲ್. ಭಾಳಷ್ಟು ಕಡೆ 2 ವರ್ಷ ಆದ್ರೂ ಇನ್ನೂ ತನಕ ರಸ್ತೆ ಪುನರ್ನಿರ್ಮಾಣ ಆಗಿಲ್ಲ, 1 ವರ್ಷ ಆಗಿಲ್ಲ, 15 ತಿಂಗಳಾಗಿಲ್ಲ. ಈ ರೀತಿ ಸುಮಾರು ಕಡೆ ಅದು ಎಲ್ಲಿ ಪುನರ್ನಿರ್ಮಾಣ ಮಾಡಿದಾರೆ ಅದು 15 ದಿವಸನಾಗ ಕಿತ್ಕೊಂಡು ಹೋಗಿದ್ದದು, 1 ತಿಂಗಳಾಗ ಕಿತ್ಕೊಂಡು ಹೋಗಿದ್ದ. ಆ ರೀತಿ ಕಳಪೆ ದರ್ಜೆ ಕಾಮಗಾರಿ. ಇಲ್ಲಿ ಅಧಿಕಾರಿಗಳ ಜೊತೆಗೆ ಅವರ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಬೆಂಗಳೂರಿನ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡುವಂಥದ್ದಾಯಿತು, ಅದು ಸರಿಯಾಗಲಿಲ್ಲ. ಅದಾದ ನಂತರ ಬೆಂಗಳೂರಲ್ಲಿ ಎಲ್&ಟಿಯ ಮುಖ್ಯ ಕಚೇರಿ ಇರುವಂತಹ ಚೆನ್ನೈನಲ್ಲಿರುವಂಥ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿ ಈ ರೀತಿ ಆಗ್ತದೆ, ಇನ್ ಟೈಮ್ನಾಗ ಕೆಲಸ ಆಗ್ತಾಯಿಲ್ಲ, ಎಲ್ಲ ಕಡೆಗೆ ತೆಗೆದಿದ್ದಾರೆ, ಅರ್ಧ ಕಡೆ ಬಿಟ್ಟಿದ್ದಾರೆ, ಇದರಿಂದ ಆಕ್ಸಿಡೆಂಟ್ ಆಗಿ ಅನೇಕ ಜನ ಕೈಕಾಲುಗಳು ಮುರಿದವೆ ಅಂತ ಹೇಳಿದ್ರು ಮಾಡ್ತೇವೆ ಅಂತಂದ್ರೆ ಸರಿಯಾಗಿಲ್ಲ. ಇವತ್ತು ನೀವು ಚೆನ್ನಮ್ಮ ನಗರನಾಗ 2 ವರ್ಷದಿಂದ ಚೆನ್ನಮ್ಮ ನಗರ ನೋಡಿದ್ರೆ ಒಂದು ಸ್ವರ್ಗ ಇದ್ದಂಗಿತ್ತು. ಇವತ್ತು ಅದು ಸಿರಿಯಾ ನಮ್ಮ ಇದನ್ನು ಅದಂಗೆ ಆಗಿದ್ದದ, ಏನು ಯುಕ್ರೇನ್ ಆ ಥರ ಗಾಜಾ ಯುಕ್ರೇನ್ ಇದ್ದೆ ಅಂದ್ರೆ ಆ ರೀತಿ ಎಲ್ಲ ರಸ್ತೆಗಳನ್ನ ಹೆಂಗೆ ಬೇಕಾದ ಹಂಗೆ ತೆಗೆದು ಆಮೇಲೆ ಅದನ್ನು ಸರಿಯಾಗಿ ಬೇವರ್ಸ್ ಕುಣಿಸದೇ ಇರೋದ್ರಿಂದ ಅನೇಕ ಇದನ್ನು ಶೋ ಮಾಡಿದ್ದಾರೆ. ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಇನ್ನು ಏನು ಮಾಡ್ಬೇಕಂತ ಹೇಳಿ ಜನ ರೊಚ್ಚಿಗೆದ್ದು ಇವತ್ತು ಅವ್ರ ಇದ್ರ ಮುಂದೆ ಧರಣಿ ಕೊಂಡುವಂಥದ್ದು ಇವತ್ತು ಆಗಿದ್ದದ. ಇವತ್ತು ಇದು ಸಾಂಕೇತಿಕ. ಇನ್ನು ಪ್ರತಿ ವಾರ ಪ್ರತಿಯೊಂದು ವಾರ್ಡ್ನಾಗಿನ ಜನ ಬಂದು ಇವ್ರ ಆಫೀಸ್ನಾಗನ ಇನ್ನು ಮುಂದೆ ಅದು ಏನಾಗ್ತೈತಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರ ಜವಾಬ್ದಾರಿ ಎಲ್&ಟಿ ಅಧಿಕಾರಿಗಳು. ಹೆಣ್ಮಕ್ಳು ಹೆಂಗೆ ಕೆಲವೊಂದು ವಾರ್ಡ್ನಾಗ ಹಿಂಗೆ ಹೇಳತ್ತಾರಲ್ಲ, ಇವರು ಕೆಲಸ ಪ್ರಾರಂಭ ಮಾಡ್ತಾರೆ ಮತ್ತು ಹೋಗಿಬಿಡ್ತಾರೆ. ಅಲ್ಲಿ ತೆಗನ್ಯಾಗ ಬೀಳೋದು ಯಾರು? ಅಲ್ಲಿ ಸಣ್ಣ ಮಕ್ಕಳು, ವೃದ್ಧರು, ವಾಕಿಂಗ್ ಹೋಗೋರು, ರಾತ್ರಿ ಬಂದರೆ ಕಾಣಿಸೋದಿಲ್ಲ. ಅಲ್ಲಿ ಸರಿಯಾಗಿ ಅದನ್ನು ಒಂದು ತೆಗೆದ್ರೆ ಅಲ್ಲಿ 4 ಇವನ್ನ ಹಚ್ಚಬೇಕು, ಬ್ಯಾರಿಕೇಡ್ ಹಚ್ಚಬೇಕು, ರಾತ್ರಿ ಅದಕ್ಕೆ ಕೆಲವೊಂದು ರಿಫ್ಲೆಕ್ಟರ್ ಹಚ್ಚಬೇಕು, ಯಾವ ಮೇಂಟೈನ್ ಮಾಡ್ತಾಯಿಲ್ಲ. ಹೀಗಾಗಿ ಅನೇಕ ಜನ